ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಯಗಢದ ಖಜಾನೆ, ಇಂದಿರಾ ಗಾಂಧಿ ಹಾಗೂ ಒಂದು ರಣರೋಚಕ ಮಿಷನ್. ನಮ್ಮ ಇಂದಿನ ಈ ವಿಡಿಯೋದ ಈ ಕತೆ ಶುರುವಾಗುವುದು 16ನೇ ಶತಮಾನದ ಮೊಘಲರ ಕಾಲಘಟ್ಟದಲ್ಲಿ. ಆ ಸಮಯದಲ್ಲಿ ಮೊಘಲರ ವಿರುದ್ಧ ದಂಗೆ ಎದ್ದಿದ್ದ ಅಫ್ಘಾನ್ನ ಅಗಾಧವಾದ ಸೇನೆಯ ಬಗ್ಗೆ ಮೊಘಲ್ ದೊರೆಯಾದ ಅಕ್ಬರ್ ಚಿಂತಿತನಾಗಿದ್ದ. ಆದ್ದರಿಂದಲೇ ಆತ ಆಂಬರ್ನ ರಾಜನಾಗಿದ್ದ ಮೊದಲನೇ ಮಾನ್ಸಿಂಗ್ ನನ್ನ ಅಫ್ಘಾನ್ನ ಸೇನೆಯ ಮೇಲೆ ಯುದ್ಧ ಮಾಡಿ ಗೆಲ್ಲುವಂತೆ ಆದೇಶಿಸಿ ಅವನನ್ನ ಕಾಬೂಲ್ಗೆ ಅಟ್ಟುತ್ತಾನೆ. ಈ ಮಾನ್ಸಿಂಗ್ ಆಗ ಮೊಘಲರ ಅಧಿಕೃತ ಜನರಲ್ ಹಾಗೂ ಅವರ ಸಾಮಂತನಾಗಿದ್ದವನು. ಯುದ್ಧ ನಿಪುಣನಾಗಿದ್ದ ಮಾನ್ಸಿಂಗ್ ತನ್ನ ಕುಟೀಲ ನೀತಿಯನ್ನ ಬಳಸಿ ಅಫ್ಘಾನ್ನ ಹಲವು ಪ್ರಬಲ ಅರಸರನ್ನ ಮಣಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಅಫ್ಘಾನನ್ನ ಮಾನ್ಸಿಂಗ್ ಗೆದ್ದ ತಕ್ಷಣ ಅಕ್ಬರ್ಗೆ ಇಡೀ ಅಫ್ಘಾನ್ ವಶವಾಗುತ್ತದೆ. ಆದರೆ ಇಷ್ಟೆಲ್ಲ ಕುಟಿಲತೆಯಿಂದ ಹೋರಾಡಿದ ಮಾನ್ಸಿಂಗ್ಗೆ ಇಲ್ಲಿ ಸಿಕ್ಕಿದ್ದೇನು ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ವಾಸ್ತವವಾಗಿ ಅಕ್ಬರ್ಗೆಂದೇ ಈ ಯುದ್ಧದಲ್ಲಿ ಭಾಗಿಯಾಗಿ ಜಯಿಸಿದ ಮಾನ್ಸಿಂಗ್ಗೆ ಅಧಿಕೃತವಾಗಿ ರಾಜೋಚಿತವಾಗಿ ಏನು ಸಿಗ್ಲಿಲ್ಲವಾದರೂ ಯುದ್ಧದಲ್ಲಿ ಆತ ತನ್ನ ಶತ್ರುಗಳಿಂದ ದೋಚಿದ ಭಾರಿ ಪ್ರಮಾಣದ ಸಂಪತ್ತು ನಿರಾಯಸವಾಗಿ ಅವನದ್ದಾಗಿತ್ತು. ಈ ಸಂಪತ್ತಿನ ಭಂಡಾರ ಎಷ್ಟಿತ್ತೆಂದರೆ ಇದನ್ನ ಲೂಟಿ ಮಾಡಿದ ಮೇಲೆ ಒಂದು ಕಡೆ ಸ್ಥಿರವಾಗಿ ಅಡಗಿಸಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಮಾನ್ಸಿಂಗ್ ಅದನ್ನೆಲ್ಲ ಹೇಗೋ ಸಂಭಾಳಿಸಿ ತನ್ನ ಕುದುರೆಗಳ ಮೇಲೆ ಹೇರಿಕೊಂಡು ವಾಪಸ್ ಬರ್ತಾನೆ. ಮಾನ್ಸಿಂಗ್ಗೆ ಇಷ್ಟೆಲ್ಲ ನಿಧಿ ಕೈ ಸೇರಿದ ಸಂಗತಿ ಇತ್ತ ರಾಜ ಅಕ್ಬರ್ಗೂ ಸಹ ತಕ್ಷಣಕ್ಕೆ ತಿಳಿಯೋದಿಲ್ಲ. ಹಾಗೂ ಮುಂದೆಯೂ ಸಹ ಈ ಬಗ್ಗೆ ಯಾವ ಮೊಘಲ ದೊರೆಗೂ ಸಹ ಗೊತ್ತೇ ಆಗೋದಿಲ್ಲ. ಮೊಘಲರಿಗೆ ಕೊನೆಯವರೆಗೂ ಕೂಡ ಈ ಖಜಾನೆ ಅವರ ವಶವಾಗುವುದಿಲ್ಲ. ಮುಂದೆ 1975ರಲ್ಲಿ ಭಾರತ ಸ್ವತಂತ್ರಗೊಂಡ 27 ವರ್ಷಗಳ ನಂತರ ಅಂದಿನ ತಾತ್ಕಾಲಿನ ಪ್ರಧಾನಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಹೇಗೋ ಮಾನ್ಸಿಂಗ್ ಲೂಟಿ ಮಾಡಿದ್ದ ಈ ಖಜಾನೆಯ ಬಗ್ಗೆ ಸುಳಿವು ಸಿಗುತ್ತದೆ. ಆಗ ಪ್ರಧಾನಿ ಮುಂದಿನ 5-6 ತಿಂಗಳ ಕಾಲ ರಹಸ್ಯವಾಗಿ ಈ ಖಜಾನೆಯ ಹುಡುಕಾಟ ಮಾಡೋದಕ್ಕೆ ಆದೇಶ ನೀಡ್ತಾರೆ. ಹಾಗೂ ಎಷ್ಟು ಹುಡುಕಿದ್ರೂ ನಮಗೆ ಈ ಖಜಾನೆ ದೊರೆಯಲಿಲ್ಲ ಎಂದು ಹೇಳಿದ ಇಂದಿರಾ ಗಾಂಧಿ ಇಲ್ಲಿಗೆ ಈ ಖಜಾನೆಯ ಸಂಗತಿ ಕ್ಲೋಸ್ ಎಂದು ಅನೌನ್ಸ್ ಮಾಡ್ತಾರೆ. ಆದರೆ ಈ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಹಾಗೂ ಇದರ ವಿವರಣೆ ಅಷ್ಟು ಸರಳವಾಗಿಯೂ ಸಹ ಇಲ್ಲ. ಈ ಕಥೆಯಲ್ಲಿ ಪಕ್ಕದ ಪಾಕ್ ಸಹ ಮುಂದೆ ಭಾಗಿಯಾಗುತ್ತದೆ. ಜೈಪುರದ ರಾಜ ಮನೆತನದವರು ಸಹ ಇದ್ದಾರೆ ಹಾಗೂ ಜಯಗಢದ ಅರಮನೆಯೂ ಸಹ ಇದೆ. ಇವೆಲ್ಲವುಗಳ ಜೊತೆ ಯಾವ ಖಜಾನೆಯ ಬಗ್ಗೆ ಮೊಘಲರಿಗೂ ಹಾಗೂ ಬ್ರಿಟಿಷರಿಗೂ ಸಹ ಗೊತ್ತಿರಲಿಲ್ಲವು. ಅಂತಹ ಗುಪ್ತ ನಿಧಿಯ ಬಗ್ಗೆ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಗೊತ್ತಾಗಿದ್ದಾದರೂ ಹೇಗೆಂಬ ಸವಾಲು ಸಹ ಇಲ್ಲಿ ಹುಟ್ಟಿಕೊಳ್ಳುತ್ತದೆ. ಈ ನಿಧಿ ಇವರಿಗೆ ಸಿಕ್ಕಿತೆ? ಅದನ್ನೆಲ್ಲ ಪಡೆದ ಇಂದಿರಾ ಅದನ್ನ ಯಾವ ರೀತಿ ಬಳಸಿಕೊಂಡ್ರು? ಪಕ್ಕದ ಪಾಕಿಸ್ತಾನಕ್ಕೂ ಹಾಗೂ ಈ ನಿಧಿಗೂ ಏನು ಸಂಬಂಧ ಎಂಬ ಮುಂತಾದ ರೋಚಕ ಸಂಗತಿಗಳ ಕುರಿತು ಇಂದಿನ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ. ಇಲ್ಲಿ ಎಲ್ಲದಕ್ಕಿಂತ ಮೊದಲು ನಾವು ಈ ನಿಧಿಯ ಇತಿಹಾಸದ ಬಗ್ಗೆ ವಿವರವಾಗಿ ತಿಳಿಯೋದು ಸೂಕ್ತ. ಚರಿತ್ರೆಯಲ್ಲಿ ಇದನ್ನ ಜಯಗಢದ ಖಜಾನೆ ಎಂದೇ ಕರೆಯಲಾಗಿದೆ. ಇದರ ಇತಿಹಾಸ ಶುರುವಾಗೋದೇ 16ನೇ ಶತಮಾನದಲ್ಲಿ. ಈ ಸಮಯದಲ್ಲಿ ಮೊಘಲರ ಆಳ್ವಿಕೆಯು ದೇಶವ್ಯಾಪ್ತಿಯಾಗಿತ್ತು. ಇದರ ಅಂದಿನ ದೊರೆಯಾಗಿದ್ದ ಅಕ್ಬರ್ ತನ್ನ ಸಾಮ್ರಾಜ್ಯವನ್ನ ಇಲ್ಲಿ ಇನ್ನಷ್ಟು ವಿಸ್ತರಿಸಲು ನಿರ್ಧರಿಸಿದ್ದ. ದೂರದ ಅಫ್ಘಾನ್ನವರೆಗೂ ಸಹ ತನ್ನ ಸಾಮ್ರಾಜ್ಯದ ಅಧಿಪತ್ಯವನ್ನ ವಿಸ್ತರಣೆ ಮಾಡಲು ಅವನು ಬಯಸಿದ್ದ. ಆದ್ದರಿಂದಲೇ ಆತ ತನ್ನ ಮಂತ್ರಿಯಾದ ಬೀರ್ಬಲ್ನನ್ನ ಅಫ್ಘಾನ್ನ ದೊರೆಯಾದ ಯೂಸುಫ್ನ ಜೊತೆ ಹೋರಾಡಲು ಕಳಿಸ್ತಾನೆ. ಅಫ್ಘಾನ್ ಆಗ ಹಲವು ಭಾಗಗಳಾಗಿ ಚದುರಿ ಅದರ ಪ್ರಾಂತ್ಯಗಳನ್ನ ಅನೇಕರು ವಿಂಗಡಿಸಿಕೊಂಡು ಆಳುತ್ತಿದ್ರು. ಆದರೆ ಅವರಲ್ಲೆಲ್ಲ ರಾಜ ಯೂಸುಫ್ ಬಲಶಾಲಿಯಾಗಿದ್ದ. ಇವನು ಅಕ್ಬರ್ನ ಮಂತ್ರಿಯಾದ ಬೀರ್ಬಲ್ನ ಸೇನೆಯನ್ನ ಮಣ್ಣು ಮುಕ್ಕಿಸಿ ಬೀರ್ಬಲ್ನನ್ನ ಕೊಲ್ಲುತ್ತಾನೆ. ಬೀರ್ಬಲ್ನ ಹತ್ಯೆಯಿಂದಾಗಿ ಅಕ್ಬರ್ ವಿಚಲಿತನಾಗುತ್ತಾನೆ. ಯಾವಾಗ ಬೀರ್ಬಲ್ನ ಹತ್ಯೆಯಾಯಿತು, ಇದಕ್ಕೆ ಪ್ರತಿಯಾಗಿ ಅವನೀಗ ಅಫ್ಘಾನನ್ನ ಗೆಲ್ಲೋದ್ರ ಜೊತೆಗೆ ಆ ಸಾವಿಗೆ ಸರಿಯಾದ ಪ್ರತೀಕಾರವನ್ನ ಸಹ ತೆಗೆದುಕೊಳ್ಳಬೇಕೆಂದಿದ್ದ. ಆಗ್ಲೇ ಅವನು ತನ್ನ ಸಾಮಂತನಾದ ರಾಜ ಮಾನ್ಸಿಂಗ್ ನನ್ನ ಕಾಬೂಲ್ಗೆ ಅಟ್ಟಿದ್ದು. ಮಾನ್ಸಿಂಗ್ ಅಕ್ಬರ್ನ ಆಶಯದಂತೆ ಅಫ್ಘಾನನ್ನ ಗೆದ್ದು ಅದರ ಹಲವು ಪ್ರಬಲ ಸೇನಾನಿಗಳನ್ನ ತಾನೇ ಕೊಂದು ಬೀರ್ಬಲ್ನ ಸಾವಿಗೆ ಬದಲಿ ತೆಗೆದುಕೊಳ್ಳುತ್ತಾನೆ. ಇಷ್ಟೆಲ್ಲ ಮಾಡಿದ ಮಾನ್ಸಿಂಗ್ ಅಲ್ಲಿಂದ ಖಂಡಿತ ಖಾಲಿ ಕೈಯಲ್ಲಂತೂ ಬರಲಿಲ್ಲ. ಅವನು ಅಲ್ಲಿಂದ ಸುಮಾರು 1000 ಕೆಜಿಗೂ ಹೆಚ್ಚಿನ ಚಿನ್ನ ಹಾಗೂ ಇತರೆ ಅಮೂಲ್ಯ ವಸ್ತುಗಳನ್ನ ಹೊತ್ತು ತಂದಿದ್ದ. ಇದನ್ನೆಲ್ಲ ಅಡಗಿಸಲು ಒಂದು ಪ್ರತ್ಯೇಕವಾದ ಅರಮನೆಯೇ ಬೇಕಾಗಿತ್ತೆಂದು ಹೇಳಲಾಗುತ್ತದೆ. ಹಫ್ತ್ ಕಿಲಿಸ್ಮತ್ ಇ ಅಂಬೇರಿ ಎಂಬ ಹೆಸರಿನ ಪುರಾತನ ಅರೇಬಿಕ್ ಗ್ರಂಥವೊಂದರಲ್ಲಿ ಮಾನ್ಸಿಂಗ್ ಲೂಟಿ ಮಾಡಿದ ಈ ಖಜಾನೆಯ ಬಗ್ಗೆ ಒಂದಷ್ಟು ಖಚಿತ ಮಾಹಿತಿಗಳಿದ್ದವು. ಇದರ ಹಿಂದಿನ ಅರ್ಥ ಅಂಬೇರ್ನ 7 ಖಜಾನೆಗಳೆಂದು. ಈ ಕೃತಿಯ ವಿವರದ ಪ್ರಕಾರ ಮಾನ್ಸಿಂಗ್ ತಾನು ದೋಚಿದ ಈ ನಿಧಿಯನ್ನ ಅಂಬೇರ್ನ ಅರಮನೆಯ 7 ರಹಸ್ಯ ಬಾವಿ
ಬಾವಿಗಳಲ್ಲಿ ಅಡಗಿಸಿದ ಎನ್ನಲಾಗುತ್ತದೆ. ಆ ಸಮಯದಲ್ಲೇ ಈ ಕೃತಿಯನ್ನ ಬರೆಯಲಾಗಿತ್ತಾದರೂ ಕೂಡ ಆಗ ಯಾರಿಗೂ ಕೂಡ ಈ ಬಗ್ಗೆ ಏನೊಂದು ಸಹ ಗೊತ್ತಾಗ್ಲಿಲ್ಲ. ಮೊಘಲರ ಅವನತಿಯವರೆಗೂ ಸಹ ಈ ಬಗ್ಗೆ ಅವರಿಗೂ ಸಹ ತಿಳಿಯೋದಿಲ್ಲ. ಮುಂದೆ ಇಲ್ಲಿಗೆ ಬಂದ ಬ್ರಿಟಿಷರಿಗೆ ಈ ಕೃತಿ ಹಾಗೂ ಅದರಲ್ಲಿದ್ದ ನಿಧಿಯ ವಿವರಗಳು ಸಿಗುತ್ತವೆ. ಅವರು ಈ ನಿಧಿಯನ್ನ ಪಡೆಯಲು ನಾನಾ ಕಸರತ್ತು ಮಾಡಿದ್ರೂ ಸಹ ಅವರಿಗೂ ಸಹ ಈ ಬಗ್ಗೆ ಯಾವುದೇ ಸುಳಿವು ದೊರೆಯೋದಿಲ್ಲ. ಮುಂದೆ 250 ವರ್ಷಗಳಿಗೂ ಹೆಚ್ಚಿನ ಸಮಯ ಈ ದೇಶವನ್ನಾಳಿದ ಬ್ರಿಟಿಷರು ದೇಶಕ್ಕೆ ಸ್ವಾತಂತ್ರ್ಯ ನೀಡಿ ಹೊರಹೋದ ಮೇಲೂ ಸಹ ಈ ಸಂಪತ್ತು ಅವರಿಗೆ ಸಿಗ್ಲಿಲ್ಲ. ಮುಂದೆ ಸ್ವಾತಂತ್ರ್ಯ ನಂತರ 1975ರ ಸಮಯದಲ್ಲಿ ಈ ಜಯಗಢದ ಖಜಾನೆಯ ವಿಷಯ ಮತ್ತೊಮ್ಮೆ ಬೆಚ್ಚಿಕೊಳ್ಳುತ್ತದೆ. ಅದು ಸಹ ಸುಮಾರು 400 ವರ್ಷಗಳ ಬಳಿಕ 1975ರಲ್ಲಿ ನಾನಾ ರಾಜಕೀಯ ಒತ್ತಡಗಳ ಫಲವಾಗಿ ದೇಶದಾದ್ಯಂತ ಎಮರ್ಜೆನ್ಸಿ ರೂಲ್ ಘೋಷಣೆಯಾದಾಗ ಇಂದಿರಾ ಗಾಂಧಿಯವರು ಜಯಪುರದ ರಾಣಿ ಗಾಯತ್ರಿ ದೇವಿಯವರನ್ನ ಬಂಧಿಸಿ ಸೆರೆಮನೆಗೆ ತಳ್ಳುತ್ತಾರೆ ಹಾಗೂ ಜಯಗಢವನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಸುತ್ತಾರೆ. ಇದಕ್ಕೂ ಮುನ್ನ ಇಂದಿರಾ ಗಾಂಧಿ ಹಾಗೂ ಗಾಯತ್ರಿ ದೇವಿ ಈ ಇಬ್ಬರ ನಡುವಿನ ಸಂಬಂಧವೇನು ಹಾಗೂ ಇಂದಿರಾ ಗಾಂಧಿ ಯಾಕಾಗಿ ಗಾಯತ್ರಿ ದೇವಿಯನ್ನ ಸೆರೆಮನೆಗೆ ಹಾಕಿದ್ರು ಎಂಬ ಬಗ್ಗೆ ನಾವು ತಿಳಿಯೋದು ಅಗತ್ಯ. ಈ ಇಬ್ಬರೂ ಸಹ ಶ್ರೀ ರವೀಂದ್ರನಾಥ್ ಟಾಗೋರ್ ಅವರ ಶಾಂತಿ ನಿಕೇತನ ಕಾಲೇಜಿನಲ್ಲಿ ಈ ಮೊದಲು ಸಹಪಾಠಿಗಳೇ ಆಗಿದ್ರು. ಹೀಗಾಗಿ ಮೊದಲಿನಿಂದಲೂ ಸಹ ಇವರಿಬ್ಬರಿಗೂ ಪರಸ್ಪರ ಗಾಢ ಪರಿಚಯವೇ ಇತ್ತು. ಮುಂದೆ ರಾಜಕೀಯವಾಗಿ ಇಬ್ಬರೂ ಸಹ ಭಾರಿ ಅಂತರದ ಭಿನ್ನಾಭಿಪ್ರಾಯವನ್ನೇ ಬೆಳೆಸಿಕೊಳ್ತಾರೆ. 1970ರ ಸಮಯದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶಾರದಾದೇವಿ ಎಂಬುವರನ್ನ ಗಾಯತ್ರಿ ದೇವಿ ಭಾರಿ ಅಂತರದಿಂದ ಸೋಲಿಸಿರ್ತಾರೆ. ಇದರಿಂದಾಗಿ ಇಲ್ಲಿಂದ ಇಂದಿರಾ ಗಾಂಧಿ ಹಾಗೂ ಗಾಯತ್ರಿ ಈ ಇಬ್ಬರ ನಡುವಿನ ರಾಜಕೀಯದ ಕೋಲ್ಡ್ ವಾರ್ ಶುರುವಾಗುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದುರ್ಮರಣದ ಬಳಿಕ ಪ್ರಧಾನಿ ಸ್ಥಾನಕ್ಕೇರಿದ ಇಂದಿರಾ ಗಾಂಧಿ ಅವರು ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಎಂಬ ಹೆಸರು ಪಡೆಯುತ್ತಾರೆ. ಮುಂದೆ 1975ರ ಹೊತ್ತಿಗೆ ಕಾರಣಾಂತರಗಳಿಂದ ಅವರು ತುರ್ತು ಪರಿಸ್ಥಿತಿ ಹೇರಿದಾಗ ಇದರ ವಿರುದ್ಧ ದೇಶದ ಅನೇಕ ಧುರೀಣ ನಾಯಕರು ಇವರ ದುರಾಡಳಿತದ ವಿರುದ್ಧ ಪ್ರತಿಭಟನೆ ಶುರು ಮಾಡಿದಾಗ ಇಂದಿರಾ ಅವರ ಸರ್ಕಾರವು ಅವರಲ್ಲಿ ಅನೇಕರನ್ನ ಬಂಧಿಸಿ ಸೆರೆಮನೆಗೆ ಹಾಕುತ್ತದೆ. ಅದೇ ರೀತಿ ಇದರ ವಿರುದ್ಧ ಗಾಯತ್ರಿ ದೇವಿಯೂ ಸಹ ಚಳವಳಿಗೆ ಕೂತಾಗ ಅವರನ್ನ ಸಹ ಇದೇ ನೆವ ಮಾಡಿ ಬಂಧಿಸಿ ಸೆರೆಮನೆಗೆ ಹಾಕುತ್ತಾರೆ. ಗಾಯತ್ರಿ ಅವರನ್ನ ತಿಹಾರ್ ಜೈಲಿಗೆ ಹಾಕಿದಾಗ ಅಲ್ಲಿ ಅವರಿಂದ ಇಂದಿರಾ ಗಾಂಧಿ ಅವರಿಗೆ ಪುರಾತನ ಅರಬಿಕ್ ಗ್ರಂಥದ ಬಗ್ಗೆ ಹಾಗೂ ಜಯಗಢದ ಖಜಾನೆಯ ಬಗ್ಗೆ ಕೆಲವೊಂದು ಸೂಕ್ತ ಮಾಹಿತಿಯ ಕೀಲಿಕೈ ಸಿಗುತ್ತದೆ. ಈ ವಿಷಯ ಮೊದಲ ಬಾರಿಗೆ ತಿಳಿದ ಇಂದಿರಾ ಅವರು ಇದನ್ನ ಹುಡುಕಿ ಹೊರತೆಗೆಯಲು ಇದೇ ಸಕಾಲವೆಂದು ಭಾವಿಸಿದ್ರು. ಕಾರಣ ಆಗ ಮೀಡಿಯಾಗಳ ದೃಷ್ಟಿಯೆಲ್ಲ ಎಮರ್ಜೆನ್ಸಿ ಮತ್ತು ಅದರ ವಿರುದ್ಧ ಪ್ರತಿಭಟಿಸುತ್ತಿದ್ದ ಜನನಾಯಕರ ಮೇಲಿತ್ತು ಹಾಗೂ ಗಾಯತ್ರಿ ದೇವಿಯೂ ಸಹ ಜೈಲಿನಲ್ಲಿದ್ದರು. ಇಡೀ ದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜೋರಾಗಿತ್ತು. ಎಮರ್ಜೆನ್ಸಿಯ ಬಳಿಕ ಕೆಲವು ತಿಂಗಳುಗಳ ನಂತರ ಇಂದಿರಾ ಅವರ ಆದೇಶದ ಮೇರೆಗೆ ದೇಶದ ಪೊಲೀಸ್, ಮಿಲಿಟರಿ ಹಾಗೂ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಇವು ಮೂರು ಸಹ ಒಂದು ದಿನ ಜಯಗಢದ ಅರಮನೆಯ ಮೇಲೆ ರೇಡ್ ಮಾಡುತ್ತದೆ. ಈ ರೇಡ್ನ ಮೂಲ ಉದ್ದೇಶವೇ ಅಲ್ಲಿ ಅಡಗಿರಬಹುದಾದ ಪುರಾತನ ನಿಧಿಯನ್ನ ಹೆಕ್ಕಿ ತೆಗೆಯೋದು. ಮೇಲ್ನೋಟಕ್ಕೆ ಇದು ಅಫಿಷಿಯಲ್ ಕಾರ್ಯವೆಂದು ಅವರು ಬಿಂಬಿಸಿದ್ರು ಸಹ ಅದರ ಒಳ ಅರ್ಥವು ಬೇರೆಯೇ ಇತ್ತು. ಆದರೆ ಈ ಸಂಗತಿಯನ್ನ ಅವರು ಮೀಡಿಯಾ ಹಾಗೂ ಜನರಿಂದ ಮರೆಮಾಚಿದ್ರು ಎನ್ನಲಾಗುತ್ತದೆ. ಆ ಕೃತಿಯ ಪ್ರಕಾರ ಅಂದು ಮಾನ್ ಸಿಂಗ್ ಅಂಬೇರೆಗನ ಅರಮನೆಯಲ್ಲಿದ್ದ ಬಾವಿಗಳಲ್ಲಿ ನಿಧಿಯನ್ನ ಅಡಗಿಸಿಟ್ಟಿದ್ರೆ ಇಂದಿರಾ ಗಾಂಧಿ ಯಾಕೆ ಜಯಗಢದ ಅರಮನೆಯೊಳಗೆ ಅದನ್ನ ಹುಡುಕಿಸಿದ್ರು ಎಂಬ ಗೊಂದಲ ಈಗ ನಿಮ್ಮಲ್ಲಿರಬಹುದು. ಅಂಬೇರ್ನ ಅರಮನೆಯನ್ನ 1592ರಲ್ಲಿ ನಿರ್ಮಿಸಿದ್ರು ಹಾಗೂ ಜಯಗಢದ ಅರಮನೆಯು 1726ರಲ್ಲಿ ರಚನೆಯಾಯಿತು. ಆದರೂ ಸಹ ಇವೆರಡಕ್ಕೂ ಸಹ ಒಂದು ರಹಸ್ಯ ಸುರಂಗ ಮಾರ್ಗದಿಂದಾಗಿ ಕನೆಕ್ಷನ್ ಇತ್ತು. ಒಂದು ವರದಿಯ ಪ್ರಕಾರ ಈ ವಿಷಯ ತಿಳಿದಿದ್ದ ಇಂದಿರಾ ಅವರು ಜಯಗಢದ ಅರಮನೆ ಹುಡುಕುವ ನೆವದಲ್ಲಿ ಯಾರಿಗೂ ಸಹ ಗೊತ್ತಿರದಿದ್ದ ಈ ಸುರಂಗದ ಮೂಲಕ ಅಂಬೇರ್ನ ಅರಮನೆಗೂ ಸಹ ಹೋಗಿ ಅಲ್ಲಿಯೂ ಸಹ ರಹಸ್ಯ ಶೋಧನೆ ಶುರು ಮಾಡಿದ್ರೆಂದು ಹೇಳಲಾಗುತ್ತದೆ. ತುರ್ತು ಸಮಯದಲ್ಲಿ ಇಂದಿರಾ ಅವರ ಮಗನಾದ ಸಂಜಯ್ ಗಾಂಧಿ ಅವರು ಸಹ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು. ಇಂದಿರಾ ಅವರಿಗಿಂತಲೂ ಸಂಜಯ್ಗೆ ಹೆಚ್ಚಿನ ಅಧಿಕಾರವಿರೋದು ಎಂದು ಜನ ಮಾತನಾಡಿಕೊಳ್ತಾ ಇದ್ರು. ಅಸಲಿಗೆ ತುರ್ತು ಪರಿಸ್ಥಿತಿ ಅನೌನ್ಸ್ ಮಾಡಿದ್ದೆ ಸಂಜಯ್ ಎಂದು ಹಾಗೂ ಈ ಸಮಯದಲ್ಲಿ ಜಯಗಢದ ಶೋಧ ಕಾರ್ಯವನ್ನ ನಿಯೋಜಿಸಿದ್ದು ಸಹ ಅವರೇ ಎಂದು ಕೂಡ ಹೇಳಲಾಗುತ್ತದೆ. ಈ ಸಮಯದಲ್ಲಿ ಇಲ್ಲಿ ತಾತ್ಕಾಲಿಕ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಈ ಅರಮನೆಯ ಸುತ್ತಮುತ್ತ ಯಾರೂ ಸಹ ಓಡಾಡಬಾರದೆಂಬುದಾಗಿ ತಾಕೀತು ಮಾಡಲಾಗಿತ್ತು. ಆಗ ಸರ್ಕಾರವು ಎಷ್ಟೇ ಈ ವಿಷಯವನ್ನ ಗುಟ್ಟಾಗಿಡಲು ಯತ್ನಿಸಿದ್ರೂ ಸಹ ಇದು ಅನಧಿಕೃತವಾಗಿ ಎಲ್ಲಾ ಕಡೆಯೂ ಹಾಗಂತೆ ಹೀಗಂತೆ ಎಂದು ಇಲ್ಲ ಸಲ್ಲದ ಪ್ರಚಾರ ಪಡೆಯುತ್ತದೆ. ಆಗ ಪಾಕ್ನ ಅಂದಿನ ಪ್ರಧಾನಿಯಾಗಿದ್ದ ಜುಲ್ಫಿಕರ್ ಅಲಿ ಭುಟ್ಟೋ ಅವರಿಗೂ ಸಹ ಈ ಖಜಾನೆಯ ಬಗ್ಗೆ ತಿಳಿದು 1976ರ ಆಗಸ್ಟ್ 11ರಂದು ಭಾರತದ ಪ್ರಧಾನಿಯವರಾಗಿದ್ದ ಇಂದಿರಾ ಅವರಿಗೆ ಒಂದು ಪತ್ರ ಬರೆದು ಅದರಲ್ಲಿದ್ದ ಈ ಜಯಗಢದ ನಿಧಿಯಲ್ಲಿ ನಮಗೂ ಸಹ ಪಾಲಿದೆ ಎಂದು ಅದು ನಮಗೂ ಸಹ ಇಂತಿಷ್ಟು ಬೇಕೆಂದು
ಬಿಡಿಸಬೇಕೆಂದು ಆಗ್ರಹಿಸಿ ಬರೆಯುತ್ತಾರೆ. ಈ ಪತ್ರದ ವಿಷಯವನ್ನ ಮುಂದೆ ಪಾಕ್ ಸರ್ಕಾರವೇ ಬಹಿರಂಗ ಮಾಡಿ ಎಲ್ಲರಿಗೂ ಸಹ ಈ ಬಗ್ಗೆ ತಿಳಿಯುವ ಹಾಗೆ ಮಾಡುತ್ತದೆ. ಅವರ ಪತ್ರಕ್ಕೆ ಇಂದಿರಾ ತಕ್ಷಣವೇನು ಪ್ರತಿಕ್ರಿಯೆ ನೀಡೋದಿಲ್ಲ. ಮುಂದಿನ 5-6 ತಿಂಗಳ ಕಾಲ ಜಯಗಢದ ಹಾಗೂ ಇತರೆ ಕಡೆ ಶೋಧ ಕಾರ್ಯಗಳು ತಡೆಯಿಲ್ಲದೆ ನಡೆಯುತ್ತವೆ. ಕೊನೆಗೆ ಇಂದಿರಾ ಇದರಲ್ಲಿ ಸಫಲರಾದರೆ ಎಂಬ ಪ್ರಶ್ನೆಗೆ ಹೌದು ಹಾಗೂ ಇಲ್ಲ, ಈ ರೀತಿಯ 2 ಉತ್ತರಗಳನ್ನ ಸಹ ಇದಕ್ಕೆ ನಾವು ಕೊಡಬೇಕಾಗುತ್ತದೆ. 5-6 ತಿಂಗಳ ಬಳಿಕ ತಮ್ಮ ಶೋಧ ಕಾರ್ಯಕ್ಕೆ ಅಧಿಕೃತ ಬ್ರೇಕ್ ಹಾಕಿದ ಇಂದಿರಾ ಅವರು ಆಗ ಪಾಕ್ ಪ್ರಧಾನಿಗೆ ಒಂದು ಪತ್ರ ಬರೀತಾರೆ. ಈ ಹುಡುಕಾಟದಲ್ಲಿ ಆ ನಿಧಿ ಒಂದು ವೇಳೆ ನಮಗೆ ಸಿಕ್ಕಿದ್ರೂ ಸಹ ಆಗಲೂ ಕೂಡ ಪಾಕ್ಗೆ ಇದರಲ್ಲಿ ಯಾವುದೇ ಅಧಿಕಾರ ಇರ್ತಾ ಇರಲಿಲ್ಲ, ಅಲ್ಲದೆ ಅಲ್ಲಿ ನಮಗೆ ಏನೊಂದು ಸಹ ಸಿಗ್ಲಿಲ್ಲ. ಆದರೆ ಇಲ್ಲಿ ಇಂದಿರಾ ಅವರ ಪಡೆ ನಿಜವಾಗಿಯೂ ಸಹ ನಿಧಿಯಲ್ಲಿ ಸ್ವಲ್ಪ ಅಂಶವನ್ನ ಅಲ್ಲಿಂದ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿತ್ತು. ಅವರೇ ಈ ಬಗ್ಗೆ ಹೇಳಿಕೊಂಡ ಪ್ರಕಾರವಾಗಿ ಅವರಿಗೆ ಅಲ್ಲಿ ಸಿಕ್ಕಿದ್ದು ಕೇವಲ 250 ಕೆಜಿಯಷ್ಟು ಬೆಳ್ಳಿಯ ವಸ್ತುಗಳು ಮಾತ್ರ. ಆದರೆ ಇಂದಿರಾ ಹೀಗೆ ಹೇಳಿದಾಗ ಅವತ್ತು ಸಹ ಅವರ ಈ ಮಾತನ್ನ ಸಂಪೂರ್ಣವಾಗಿ ಅನೇಕರು ಒಪ್ಪಲಿಲ್ಲ. ಕಾರಣ ಇಂದಿರಾ ಅಲ್ಲಿ ತಮಗೆ ಸಿಕ್ಕಿರಬಹುದಾದ ನಿಧಿಯ ಬಗ್ಗೆ ಸಾರಾಸಗಟಾಗಿ ತಿಳಿಸಿಲ್ಲವೆಂದು, ಆಕೆ ನಿಜ ವಿಷಯ ಮರೆಮಾಚಿ ಸಿಕ್ಕಿದ್ದು ಸ್ವಲ್ಪ ಮಾತ್ರವೆಂದು ಹೇಳಿದ್ದಾರೆಂದು ಟೀಕೆಗಳು ಕೇಳಿಬಂದವು. ಅಲ್ಲದೆ ಇದಕ್ಕೆ ಪುಷ್ಟಿ ಎಂಬಂತೆ 1976ರ ನವೆಂಬರ್ನಲ್ಲಿ ಇಂದಿರಾ ಅವರು ದೆಹಲಿಯ ಹೈವೇಯನ್ನೇ ಸಾರ್ವಜನಿಕ ಓಡಾಟದಿಂದ ಕ್ಲೋಸ್ ಮಾಡಿದ್ರು. ಆ ಸಮಯದಲ್ಲಿ ಅಲ್ಲಿ ಸಾಮಾನ್ಯರ ಓಡಾಟ ನಿಷಿದ್ಧವಿತ್ತು. ಆದರೆ ಇಲ್ಲಿ ಅನೇಕ ಮಿಲಿಟರಿ ವಾಹನಗಳು ಮಾತ್ರವೇ ಓಡಾಡುತ್ತಿದ್ದವು. ಇಲ್ಲಿಯ ಜೈಪುರ ಹಾಗೂ ದೆಹಲಿಯ ಹೈವೇಯಲ್ಲಿ ಓಡಾಡುತ್ತಿದ್ದ ಈ ಮಿಲಿಟರಿ ಟ್ರಕ್ಗಳಲ್ಲಿಯೇ ಅಲ್ಲಿ ಸಿಕ್ಕಿದಂತಹ ಕೆಜಿಗಟ್ಲೆ ಹಾಗೂ 100 ಕೋಟಿ ಮೌಲ್ಯದ ಚಿನ್ನಾಭರಣಗಳು ತುಂಬಿದ್ದವೆಂದು ಅದನ್ನ ಟ್ರಕ್ಗಳು ರಹಸ್ಯವಾಗಿ ಸಾಗಿಸಿದವೆಂದು ಹೇಳುತ್ತಾರೆ. ಆದರೆ ಇಂಥ ಊಹೆ ಹಾಗೂ ಅನಿಸಿಕೆಗಳಿಗೆ ಸರ್ಕಾರವು ಯಾವುದೇ ಸಮಜಾಶಿಯನ್ನ ಸಹ ನೀಡಲಿಲ್ಲ. ಇದರಿಂದಾಗಿ ಜನ ಈ ಬಗ್ಗೆ ಕಾಲಕ್ರಮೇಣ ತಮ್ಮದೇ ಆದ ಕತೆಗಳನ್ನ ಹೆಣೆದ್ರು. ಇಲ್ಲಿ ಸರ್ಕಾರಕ್ಕೆ ಅಗಾಧ ಪ್ರಮಾಣದ ನಿಧಿ ಸಿಕ್ಕಿತ್ತೆಂದು, ಅದೇ ಕಾರಣದಿಂದಾಗಿ ಈ ಹೈವೇಯನ್ನ ಬಂದ್ ಮಾಡಿದ್ರೆಂದು ಹಾಗೂ ಇಲ್ಲಿಂದ 2 ಬೃಹತ್ ಏರ್ ವಿಮಾನಗಳಲ್ಲಿ ಈ ನಿಧಿಯನ್ನ ಸ್ವಿಟ್ಜರ್ಲ್ಯಾಂಡ್ಗೆ ಸಾಗಿಸಲಾಯಿತೆಂದು ಸಹ ಜನ ಬಹಳ ಕಾಲದವರೆಗೂ ಮಾತನಾಡಿದ್ರು. ಆದರೆ ಈ ಯಾವುದಕ್ಕೂ ಸಹ ಅಧಿಕೃತ ಪುರಾವೆ ಇಲ್ಲ. ಆದರೆ ಒಂದು ಪಕ್ಷ ಸರ್ಕಾರ ಹೇಳಿದ ಹಾಗೆಯೇ ಅವರಿಗೆ ಅಲ್ಲಿ ಏನೂ ಸಹ ಸಿಗ್ಲಿಲ್ಲವೆಂದೇ ಅಂದುಕೊಂಡ್ರು ಸಹ ರಾಜಾ ಮಾನ್ ಸಿಂಗ್ ಅಡಗಿಸಿದ್ದ ಆ ನಿಧಿ ಹಾಗಾದ್ರೆ ಏನಾಯ್ತು, ಎಲ್ಲಿಗೆ ಹೋಯ್ತು? ಒಂದು ಚಾರಿತ್ರಿಕ ವಿವರದ ಪ್ರಕಾರ ರಾಜ್ ಜಯಸಿಂಗ್ ಎಂಬಾತ ಈ ಮಾನ್ ಸಿಂಗ್ ನ ನಿಧಿಯನ್ನ ಹುಡುಕಿ ಜೈಪುರದ ಸುಧಾರಣೆ ಹಾಗೂ ಅದರ ಅಭಿವೃದ್ಧಿಗಾಗಿ ಬಳಸಿಕೊಂಡ ಎಂದು ಹೇಳಲಾಗುತ್ತದೆ. ಇಂದಿರಾ ಅವರಿಗೆ ಅಲ್ಲಿ ಸಿಕ್ಕಿದ್ದೇನು ಹಾಗೂ ಆ ನಿಧಿ ಏನಾಯ್ತೆಂದು ಇದುವರೆಗೂ ಸಹ ಗೊತ್ತಾಗ್ಲಿಲ್ಲ. ಈ ಮಧ್ಯೆ ಅಂದು ಇಂದಿರಾ ಅವರು ಆ ಹೈವೇ ಬಂದ್ ಮಾಡಿಸಿದ್ದೇಕೆ, ಅಲ್ಲಿ ಬಹುಕಾಲ ಮಿಲಿಟರಿ ಟ್ರಕ್ಗಳು ಏಕೆ ಓಡಾಡಿದವು ಹಾಗೂ ಆ ಸ್ಥಳದಲ್ಲಿ ಸಂಜಯ್ ಗಾಂಧಿ ಮತ್ತವರ ತಂಡ ಇದ್ದದ್ದು ಯಾಕೆ ಎಂಬ ಅನೇಕ ಸಂಗತಿಗಳು ಹಾಗೆಯೇ ಉಳಿದು ಹೋದವು. ಇನ್ನು ಈ ಜಯಗಢದ ನಿಗೂಢ ನಿಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.